ನಮ್ಮ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತು ಏನು ಗೆದ್ದಿದ್ದಾರೆ ತಮ್ಮ ಕ್ಷೇತ್ರಗಳಲ್ಲಿ MLAಗಳಿಗೆ ನಾನು ಏನು ಮನವಿ ಮಾಡ್ಕೊಳ್ತಾ ಇದ್ದೀನಿ, ಇವಾಗ ನಿಮ್ದು ಏನೇ ಇರಲಿ, ಇವಾಗ ಗೆದ್ದು ಕಾಂಗ್ರೆಸ್ ಸರ್ಕಾರದವರಾಗಲಿ ಅವ್ರ ಖಾತೆ ಸಿಗ್ತೋ ಇಲ್ವೋ ಬೇಡ, ಅದ್ರ ಬಗ್ಗೆ ಚಿಂತೆ ಬೇಡ, ದೇವ್ರು ಒಳ್ಳೇದು ಮಾಡ್ತಾನೆ. ಇಲ್ಲ ಬೇರೆ MLAಗಳಿಗಾಗಲಿ ನಾನೇನು ಕೇಳ್ಕೊತೀನಿ, ಗೆದ್ದಿರೋ MLAಗಳಿಗಾಗಲಿ ಸಚಿವರಿಗಾಗಲಿ ದಯವಿಟ್ಟು ನಿಮ್ಮ ಕ್ಷೇತ್ರಗಳಿಗೆ ಬಂದು. ರೈತರ ಸ್ಥಿತಿ ಇವತ್ತು ಬರಗಾಲ ತಾಂಡವಾಡ್ತಾ ಇದೆ, ಎಲ್ಲೂ ಯಾರೂ ಬಿತ್ತಿಲ್ಲ. ಈ ಕಡೆ ಕಾವೇರಿ ನೀರು ಬೇರೆ ಬಿಡೋಕ್ಕೆ ರೆಡಿ ಮಾಡಿದ್ದಾರೆ. ಅದು ಯಾವುದೋ ಕಾವೇರಿ ನಿಗಮ ಮಂಡಳಿ ಅಂತ ಅದು ಯಾವಾಗಲೂ ಪಕ್ಷಪಾತ ಧೋರಣೆಯಿಂದಾಗಿ ತಮಿಳ್ನಾಡಿಗೆ ನೀರು ಬಿಡಿ ಅಂತ ಆದೇಶ ಕೊಡ್ತಾ ಇದೆ. ಅವ್ರಿಗೆ ನೀರು ಬಿಟ್ಟರೆ ರೈತರಿಗೆ ಏನು ಸಮಸ್ಯೆ? ಇವತ್ತು ಎಲ್ಲೂ 100ಕ್ಕೆ 5% ಬಿತ್ತನೆ ಇಲ್ಲ. ಇಂಥ ಟೈಮಲ್ಲಿ ಇವಾಗ ಮುಂದೆ ಮಳೆಗಾಲ ಆಗಲಂದ್ರೆ ನೀರಿಗೂ ತೊಂದರೆ ಆಗ್ಬಿಡ್ತದೆ. ಕುಡಿಯೋ ನೀರಿಗೆ ಏನು ವ್ಯವಸ್ಥೆ ಬೇಕು ಈಗಲಿಂದನೇ ರೆಡಿ ಮಾಡ್ಕೊಳ್ಳಿ. ಬೋರ್ಗಳು ತೆಗ್ಸಿ, ಹೆಚ್ಚುವರಿ ಬೋರ್ಗಳು ಗ್ರಾಮದ ಕಡೆ ಎಲ್ಲ ನೀರಿಗೆ ತೊಂದರೆ ಬರ್ದೆ ಹೆಂಗೆ ನೋಡ್ಕೊಳ್ಳಿ. ರೈತರಿಗೆ ಅವರು ಅಲ್ಪ ಸ್ವಲ್ಪ ಬೆಳೆಯೋಕ್ಕೆ ಏನು ಕರೆಂಟ್ ಬೇಕೋ, ನೀರಾವರಿ ಸೌಲಭ್ಯ ಬೇಕೋ ಅದನ್ನೆಲ್ಲ ಮಾಡೋಕ್ಕೆ ಬಿಡಿ. ಕಾವೇರಿ ನೀರನ್ನು ಬಿಡದಂಗೆ ತಡೀರಿ. ಮತ್ತು ರೈತರು ಸಾಲನ ದಯವಿಟ್ಟು ಮನ್ನಾ ಮಾಡಿ. ಕಾಂಗ್ರೆಸ್ ಸರ್ಕಾರಕ್ಕೆ ಏನು ಕೇಳ್ಕೊತಾ ಇದ್ದೀನಿ, ರೈತರು ಈಗಿರೋ ಪರಿಸ್ಥಿತಿಲಿ ತುಂಬ ಕಷ್ಟ ಇದೆ. ದಯವಿಟ್ಟು ಮಾನ್ಯ DK ಶಿವಕುಮಾರ್ ಸಾಹೇಬ್ರಲ್ಲಿ ಕೇಳ್ಕೊತೀನಿ, ಮುಖ್ಯಮಂತ್ರಿಗಳಲ್ಲಿ ಮೊದಲಿಗೆ ರೈತರ ಸಾಲವನ್ನು ಮನ್ನಾ ಮಾಡಿ. ಈಗ ಅವ್ರ ಪರಿಸ್ಥಿತಿ ಏನಾಗಿದೆ, ಭೂಮಿ ಇಟ್ಕೊಂಡು ಬೆಳೆನೂ ಇಲ್ಲ, ಗಿಳೆನೂ ಇಲ್ಲ, ಈ ಕಡೆ ಕೆಲಸ ಕಾರ್ಯ ಇಲ್ಲ ಅಂದರೆ ಏನು ಮಾಡ್ತಾರೆ, ಏನು ತಿಂತಾರೆ ಅವರು? ಮೊದಲು ಅವ್ರಿಗೆ ರೈತರ ಸಾಲ ಅನ್ನೋದಾಗಲಿ ಮನ್ನಾ ಮಾಡಿ, ಮತ್ತು ಅವ್ರಿಗೆ ಇವತ್ತು ಬರಗಾಲದಲ್ಲಿ ಏನಾಗಿದೆ, ಅವ್ರ ಪರಿಸ್ಥಿತಿ ಏನಾಗಿದೆ ಅಧ್ಯಯನ ಮಾಡಿ. ಪ್ರತಿಯೊಬ್ಬ MLAನೂ ಖುದ್ದಾಗಿ ಬಂದು ಪ್ರತಿಯೊಂದು ಗ್ರಾಮದಲ್ಲಿ ಅಧ್ಯಯನ ಮಾಡಿಸಿ ಅವ್ರಿಗೆ ಏನು ಬರ ಪರಿಹಾರ ಕೊಡಿಸ್ಬೇಕು, ನ್ಯಾಯಯುತವಾಗಿ ಏನೇನು ಕೊಡಿಸ್ಬೇಕು, ನಮ್ಮ ರೈತರನ್ನ ಕಾಪಾಡಿ ಸ್ವಾಮಿ, ಕಳಕಳಿಯಿಂದ ಕೇಳ್ಕೊತಾ ಇದ್ದೀನಿ.